ಬೆಂಗಳೂರು ಟ್ರಾಫಿಕ್ ನೋಡಿ ಸಾಕಾಗಿದೆಯಾ? ಇಮ್ಯಾಜಿನ್ ಮಾಡಿ, ಯಲಹಂಕದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೆಂಗೇರಿ, ಯಶವಂತಪುರ, ವೈಟ್ಫೀಲ್ಡು, ಏರ್ಪೋರ್ಟು ಎಲ್ಲ ಕಡೆ ಟ್ರಾವೆಲ್ ಫಾಸ್ಟರ್ ಆಗುತ್ತೆ. ಇದು ಮೆಟ್ರೋ ಅಲ್ಲ, ನಾನು ಮಾತಾಡ್ತಾ ಇರೋದು ನಮ್ಮ ಬೆಂಗಳೂರಿನ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಬಗ್ಗೆ. ಈ ಪ್ರಾಜೆಕ್ಟ್ ಬಂದಮೇಲೆ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇನ್ನು ಇದರ ಲೇಟೆಸ್ಟ್ ಅಪ್ಡೇಟ್ ಏನು, ಯಾಕೆ ಡಿಲೇ ಆಗ್ತಾಯಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರು ಹಿಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋಣ. ಈ ಪ್ರಾಜೆಕ್ಟ್ ಸುಮಾರು 149 ಕಿಲೋಮೀಟರ್ ಉದ್ದ, 58 ಸ್ಟೇಷನ್ಸ್ ಮತ್ತು 4 ಮೇಜರ್ ಕಾರಿಡಾರ್ಗಳನ್ನ ಒಳಗೊಂಡಿರುತ್ತೆ. ಮೆಟ್ರೋ ಸಿಟಿ ಒಳಗಡೆ ಕನೆಕ್ಟ್ ಮಾಡಿದ್ರೆ ಸಬರ್ಬನ್ ರೈಲ್ ಬಂದು ಬೆಂಗಳೂರು ಸಿಟಿ ಜೊತೆಗೆ ಸಬರ್ಬನ್ ಏರಿಯಾ, ಸ್ಯಾಟಲೈಟ್ ಟೌನ್ಸು ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಕನೆಕ್ಟ್ ಮಾಡುತ್ತೆ. ಪ್ರತಿದಿನ ಬೆಂಗಳೂರಿಗೆ ಲಕ್ಷಾಂತರ ಜನ ಕೆಲಸಕ್ಕೆ ಅಂತ ಬರ್ತಾರೆ. ಆದರೆ ಮೆಟ್ರೋ ಎಲ್ಲ ಕಡೆ ಇರಲ್ಲ. ಕಾರಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಸ್ಲೋ ಆಗಿರುತ್ತೆ ಮತ್ತು ತುಂಬ ದುಬಾರಿ ಕೂಡ ಆಗಿರುತ್ತೆ. ಬಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟವಾಗಿ ಮತ್ತು ತುಂಬ ಹಿಂಸೆ ಆಗು ಕೂಡ ಇರುತ್ತೆ. ಈ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೋಸ್ಕರನೇ ಕೆ-ರೈಟ್ ಸಂಸ್ಥೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಜೊತೆ ಸೇರಿಕೊಂಡು ಈ ಸಬರ್ಬನ್ ರೈಲ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಇದೆ. ಈ ಸಬರ್ಬನ್ ರೈಲ್ ಪ್ರಾಜೆಕ್ಟಲ್ಲಿ ಒಟ್ಟು 4 ಕಾರಿಡಾರ್ ಬರುತ್ತೆ. ಮಲ್ಲಿಗೆ, ಸಂಪಿಗೆ, ಕನಕ ಮತ್ತು ಪಾರಿಜಾತ ಅಂತ ಒಳ್ಳೆ ಹೂವಿನ ಹೆಸರುಗಳನ್ನ ಇಟ್ಟಿದ್ದಾರೆ. ಇದು ನಮ್ಮ ಬೆಂಗಳೂರಿಗೆ ಒಳ್ಳೆ ಟಚ್ ಕೊಡುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ. ಮೊದಲನೇದು ಈ ಸಂಪಿಗೆ ಕಾರಿಡಾರು KSR ಬೆಂಗಳೂರು ಸ್ಟೇಷನಿಂದ ಸ್ಟಾರ್ಟ್ ಆಗಿ ಯಲಹಂಕ, ದೇವನಹಳ್ಳಿ ಮಾರ್ಗವಾಗಿ ಏರ್ಪೋರ್ಟ್ ತಲುಪುತ್ತೆ. ಏರ್ಪೋರ್ಟ್ ಕನೆಕ್ಟಿವಿಟಿಗೆ ಫ್ಯೂಚರ್ನ ಮೇಜರ್ ಕಾರಿಡಾರ್ ಇದು ಅಂತ ಹೇಳ್ಬೋದು. ಎರಡನೇದು ಮಲ್ಲಿಗೆ ಕಾರಿಡಾರು. ಇದು ಬೆನ್ನಿಗಾನಹಳ್ಳಿಯಿಂದ ಸ್ಟಾರ್ಟ್ ಆಗಿ ಹೆಬ್ಬಾಳ, ಯಶವಂತಪುರ ಮಾರ್ಗವಾಗಿ ಚಿಕ್ಕಬಾಣಾವರ ತಲುಪುತ್ತೆ. ನಾರ್ತ್ ವೆಸ್ಟ್ ಬೆಂಗಳೂರು ಕಮ್ಯೂಟರ್ಸ್ಗೆ ಇದು ಹ್ಯೂಜ್ ಬೆನಿಫಿಟ್ ಆಗಿರುತ್ತೆ. ಮೂರನೇದು ಬಂದು ಪಾರಿಜಾತ ಕಾರಿಡಾರು. ಇದು ಬೆಂಗಳೂರಿನ ಕೆಂಗೇರಿಯಿಂದ ಸ್ಟಾರ್ಟ್ ಆಗಿ ನಮ್ಮ ಮೆಜೆಸ್ಟಿಕ್ ಮಾರ್ಗವಾಗಿ KR ಪುರ ಮೂಲಕ ವೈಟ್ಫೀಲ್ಡ್ ತಲುಪುತ್ತೆ. ಬೆಂಗಳೂರಿನ ಈಸ್ಟಿಂದ ವೆಸ್ಟ್ವರೆಗೂ ಕನೆಕ್ಟ್ ಮಾಡುತ್ತೆ ಈ ಪಾರಿಜಾತ ಕಾರಿಡಾರು. ನಾಲ್ಕನೇದು ಕನಕ ಕಾರಿಡಾರು. ಇದು ಹೀಲಲಿಗೆಯಿಂದ ಸ್ಟಾರ್ಟ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಮೂಲಕ ಯಲಹಂಕ ಮಾರ್ಗವಾಗಿ ರಾಜನಕುಂಟೆ ತಲುಪುತ್ತೆ. IT ಎಂಪ್ಲಾಯೀಸ್ಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ಬೋದು ಈ ಕನಕ ಕಾರಿಡಾರು. ಇವಾಗ ಬಿಗ್ಗೆಸ್ಟ್ ಕ್ವಶನ್ ಏನಂದರೆ, ಪ್ರಾಜೆಕ್ಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಪ್ರಾಜೆಕ್ಟು ಇಲ್ಲಿವರೆಗೂ ಸುಮಾರು 22% ಮಾತ್ರ ಕಂಪ್ಲೀಟ್ ಆಗಿದೆ. ಈ ಸಬರ್ಬನ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ನು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಸೊ ಅದಕ್ಕೆ ತುಂಬ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬೋದು. ಡೆಡ್ಲೈನ್ ಏನಿತ್ತು ಅದು ದಿನದಿಂದ ದಿನಕ್ಕೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಈ ಲ್ಯಾಂಡ್ ಅಕ್ವಿಸಿಷನ್ನು, ಕನ್ಸ್ಟ್ರಕ್ಷನ್ ಚಾಲೆಂಜಸ್ ಇರೋದ್ರಿಂದ ತುಂಬ ಲೇಟ್ ಆಗ್ತಾ ಇದೆ. ಮುಖ್ಯವಾಗಿ ಯಾವುದೆಲ್ಲ ಕಾರಣಕ್ಕೆ ಈ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಡಿಲೇ ಆಗ್ತಿದೆ ಅಂತ ನೋಡೋದಾದರೆ, ಲ್ಯಾಂಡ್ ಅಕ್ವಿಸಿಷನ್ನು, ಯುಟಿಲಿಟಿ ಶಿಫ್ಟಿಂಗು, ಟೆಂಡರ್ ಪ್ರೊಕ್ಯೂರ್ಮೆಂಟಿಂದ ಡಿಲೇ ಆಗ್ತಾ ಇದೆ. ರೋಲಿಂಗ್ ಸ್ಟಾಕ್ ಪ್ರೊಕ್ಯೂರ್ಮೆಂಟು, ಹಾಗೆಯೇ ಮಲ್ಟಿಪಲ್ ರೈಲ್ವೆ ಕ್ರಾಸಿಂಗ್ಸ್ ಇರೋದು ತುಂಬ ಡಿಲೇ ಮಾಡ್ತಾ ಇದೆ. ಇದರಿಂದ ಒರಿಜಿನಲ್ ಡೆಡ್ಲೈನ್ಸು ದಿನದಿಂದ ದಿನಕ್ಕೆ ತುಂಬ ಮುಂದೆ ಹೋಗ್ತಾ ಇದೆ. ಹಾಗೆ ಈ ಸಬರ್ಬನ್ ರೈಲ್ ಪ್ರಾಜೆಕ್ಟು ಬೆನಿಫಿಟ್ ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ, ಒಂದ್ಸಲ ಇದೇನಾದರೂ ಕಂಪ್ಲೀಟ್ ಆಯಿತು ಅಂದರೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ಬೋದು, ಟ್ರಾವೆಲ್ ಟೈಮ್ ಕೂಡ ಸೇವ್ ಆಗ್ಬೋದು, ಏರ್ಪೋರ್ಟ್ ಆಕ್ಸೆಸ್ಸು ಇನ್ನೂ ಇಂಪ್ರೂವ್ ಆಗುತ್ತೆ, ಮೆಟ್ರೋಗೆ ಪ್ರೆಷರ್ ಕಡಿಮೆ ಆಗ್ಬೋದು, ಪ್ರಾಪರ್ಟಿ ವ್ಯಾಲ್ಯೂ ಸ್ಟೇಷನ್ಸ್ ಹತ್ರ ಇನ್ಕ್ರೀಸ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಡೈಲಿ ಕಮ್ಯೂಟರ್ಸ್ಗೆ ಇದೊಂದು ದೊಡ್ಡ ಗೇಮ್ ಚೇಂಜರ್ ಆಗಿರುತ್ತೆ. ಇನ್ನು ಈ ಮೆಟ್ರೋ ಮತ್ತು ಸಬರ್ಬನ್ ರೈಲ್ಗೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ, ಮೆಟ್ರೋ ಬಂದು ಸಿಟಿ ಒಳಗಡೆ ಟ್ರಾವೆಲ್ ಮಾಡಿದ್ರೆ ಸಬರ್ಬನ್ ರೈಲು ಲಾಂಗ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಮೆಟ್ರೋಲಿ ಫ್ರೀಕ್ವೆಂಟ್ ಸ್ಟೇಷನ್ಸ್ ಇದ್ದರೆ ಸಬರ್ಬನ್ ರೈಲಲ್ಲಿ ಒಂದರಿಂದ ಒಂದು ಸ್ಟಾಪ್ಗೆ ಸ್ಟೇಷನ್ಸು ತುಂಬ ದೂರ ಇರುತ್ತೆ. ಮೆಟ್ರೋನ ಶಾರ್ಟ್ ಟ್ರಿಪ್ಸ್ಗೆ ಯೂಸ್ ಮಾಡಿದ್ರೆ ಸಬರ್ಬನ್ ರೈಲ್ನ ಲಾಂಗರ್ ಟ್ರಿಪ್ಸ್ಗೆ ಯೂಸ್ ಮಾಡ್ಬೋದು. ಹಾಗೆಯೇ ಮೆಟ್ರೋಲಿ 6ರಿಂದ 8 ಕೋಚಸ್ಗಳು ಮಾತ್ರ ಇರುತ್ತೆ. ಬಟ್ ಸಬರ್ಬನ್ ರೈನಲ್ಲಿ 8ರಿಂದ 10, 12, 15ವರೆಗೂ ಕೋಚುಗಳಿರುತ್ತೆ. ಮೆಟ್ರೋಲಿ ಕಡಿಮೆ ಜನ ಪ್ರಯಾಣ ಮಾಡಿದ್ರೆ ಸಬರ್ಬನ್ ಟ್ರೈನಲ್ಲಿ ತುಂಬ ಜಾಸ್ತಿ ಜನ ಪ್ರಯಾಣ ಮಾಡ್ಬೋದು. ಎರಡೂ ಒಂದನ್ನೊಂದು ಕಾಂಪೀಟ್ ಮಾಡಲ್ಲ, ಬಟ್ ಒಂದನ್ನೊಂದು ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಸದ್ಯದ ರಿಯಾಲಿಟಿ ಚೆಕ್ ನೋಡೋದಾದರೆ, ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ನೆಕ್ಸ್ಟ್ ಇಯರ್ಗೆಲ್ಲ ಈ ಸಬರ್ಬನ್ ರೈಲ್ ಪ್ರಾಜೆಕ್ಟು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಅಫಿಷಿಯಲ್ ಪ್ರೋಗ್ರೆಸ್ ನೋಡಿದ್ರೆ ಮೇಜರ್ ಕಾರಿಡಾರ್ಗಳಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಸೊ ಫುಲ್ ಕಂಪ್ಲೀಷನ್ ಬಂದು ಏನು ಡೆಡ್ಲೈನ್ ಕೊಟ್ಟಿದ್ದಾರೋ ಅದಕ್ಕಿಂತ ಇನ್ನೂ ಡಿಲೇ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಮೈನ್ ಪಾಯಿಂಟ್ ಏನಂದರೆ, ಈ ಏನು 4 ಕಾರಿಡಾರ್ ಇದೆಯೋ, ಸಂಪಿಗೆ, ಕನಕ, ಪಾರಿಜಾತ ಅಂತೆಲ್ಲ, ಈ 4 ಕಾರಿಡಾರ್ಗಳು ಒಟ್ಟಿಗೆ ಕಂಪ್ಲೀಟಾಗಿ ಪಬ್ಲಿಕ್ಗೆ ಓಪನ್ ಆಗಲ್ಲ. 1 by 1 ಕಂಪ್ಲೀಟ್ ಆಗ್ತಾ ಒಂದೊಂದಾಗಿ ಇನಾಗ್ರೇಟ್ ಆಗುತ್ತೆ ಅಂತ ಹೇಳ್ಬೋದು. ಪರ್ಸ್ನಲಿ ಬೆಂಗಳೂರು ಮೆಟ್ರೋ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಸಬರ್ಬನ್ ರೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ.
1C ಸಬರ್ಬನ್ ರೈಲ್ ಕಂಪ್ಲೀಟ್ ಆದಮೇಲೆ ಬೆಂಗಳೂರು ಕಮ್ಯೂಟ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು. ನಿಮ್ಮ ಏರಿಯಾಗೆ ಸಬರ್ಬನ್ ರೈಲ್ ಸ್ಟೇಷನ್ ಬರ್ತಾ ಇದೆಯಾ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.